ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡಕ್ಕೆ ಹೋಗೋದಿಲ್ಲ. ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗುತ್ತಾ? ಈಗಾಗಲೇ 15 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವ್ರು ಯಾರು 4-5 ಜನ ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವ. ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿ ಎಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ. ಅವ್ರು ಯಾರೇ ಇರಲಿ, ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯಿಂದ ಹೋಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ. ಆದರೆ ಇಲ್ಲಿ ಈ ಘಟನೆಯಿಂದ ಅನೇಕ ಬೆಳವಣಿಗೆಗಳಾಗುತ್ತೆ. ಆಮೇಲೆ ಹೊರಗಡೆಯಿಂದ ಹೋಗಿ ಗಲಾಟೆ ಮಾಡೋದು, ಪ್ರಚೋದನೆ ಮಾಡೋದು ಈ ರೀತಿ ಎಲ್ಲ ಕೂಡ ಮಾಡಬಾರ್ದು. ಮಾಡಿದವರು ಯಾರ್ಯಾರು ಈಗಾಗಲೇ ನಮ್ಮವರು ಪೊಲೀಸ್ನವರು ಅವರನ್ನು ಅವರ ವಿಡಿಯೋ ಇದರಲ್ಲಿ CCTVಯಲ್ಲಿ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ಯಾರ್ಯಾರು ಅವರು ಅದರಲ್ಲಿ ಭಾಗಿಯಾಗಿದ್ರು, ಗಲಾಟೆ ಮಾಡಿದ್ರು ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಒಟ್ಟಾರೆ ನನ್ನ ಮನವಿ ಏನಂದರೆ ಶಾಂತಿಯಿಂದ ಹೋಗೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ನಾವು ಕಾನೂನು ರಕ್ಷಣೆ ಮಾಡುವಾಗ ಕಾನೂನು ಕ್ರಮ ತಗೊಳ್ತೀವಿ. ಆದರೆ ನೀವು ಕಾನೂನನ್ನು ನಿಮ್ಮ ಕೈಗೆ ತಗೋಬಾರ್ದಲ್ಲ. ನಿಮ್ಮ ಕೈನಲ್ಲಿ ಯಾರು ಕೂಡ ಕಾನೂನನ್ನು ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಈಗ ಪೂರ್ವ ನಿಯೋಜಿತ ಕೃತ್ಯ ಅಂತ ಈಗ ಆರೋಪ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಇಲಾಖೆಯವರು, ಪೊಲೀಸ್ನವರು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆ ಥರ ಆಗಿದೆ ಅಂತಂದರೆ ಯಾರು ಪೂರ್ವ ನಿಯೋಜಿತ ಮಾಡಿದವ್ರು ಯಾರಾದರೂ ಇರಬೇಕಲ್ಲ, ಅವರನ್ನು ಐಡೆಂಟಿಫೈ ಮಾಡ್ತೀವಿ, ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ. ಪೊಲೀಸರ ಒಂದು ಭದ್ರತಾ ವೈಫಲ್ಯ ಕೂಡ ಆಗಿದೆ ಅಂತೇಳಿ. ಪೊಲೀಸರ ಭದ್ರತೆ ವೈಫಲ್ಯ, ಕಲ್ಲು ಹೊಡೆಯೋದು ಪೊಲೀಸರು ಹೊಡೆದ್ರ, ಕಲ್ಲು ಯಾರು ಹೊಡೆದರು? ಹಾಗಾಗಿ ಪೊಲೀಸರದ್ದು ಆನಂತರ ಬರುತ್ತೆ. ಮೊದಲು ಮಾಡಿದವ್ರು ಯಾರು? ಫಸ್ಟು ಕ್ರಿಯೇಟ್ ಮಾಡೋರು ಯಾರು? ತಾನೇ ಮೊದಲು ಮಾಡೋರು. ಅದನ್ನ ಆನಂತರ ಪೊಲೀಸ್ ಬರುತ್ತೆ. ಪೊಲೀಸು ಮೊದಲೇ ಹೋಗಿ ಕಲ್ಲೊಡಿರಿ ಅಂತ ಹೇಳಿದ್ರ. ನಾಳೆ ಬಿಜೆಪಿ ಹೋಗ್ಲಿ, ಅವ್ರು ಹೋಗೋದಕ್ಕೆ ಯಾರು ಬೇಡ ಅಂತಾರೆ? ಈ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕು, ಶಾಂತಿನ ಕಾಪಾಡಬೇಕು. ಸುಮ್ಮನೆ ಹೋಗೋದು, ಪ್ರಚೋದನೆ ಮಾಡೋದು ಅದೆಲ್ಲ ಮಾಡಿದ್ರೆ ಸಹಿಸೋದಿಲ್ಲ. ಮುಸಲ್ಮಾನರನ್ನ ಓಲೈಸುವಂತ ಕೆಲಸನ ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲರೂ ಯಾವ ರೀತಿ ಓಲೈಸ್ಬಿಟ್ಟಿದ್ರು ಈ ಇನ್ಸಿಡೆಂಟ್ ಅಲ್ಲಿ ಯಾವ ರೀತಿ ಓಲೈಸಿದ್ರು? ಸುಮ್ಮನೆ ಹೇಳಕ್ಕಾಯ್ತು.